ಗಡಿ ಜಿಲ್ಲೆ ಬೀದರ್ನಲ್ಲಿ ಶಾಲೆಗಳು ಆರಂಭಗೊಂಡು ಒಂದು ವಾರ ಕಳೆಯುತ್ತಾ ಬಂದರೂ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಪಠ್ಯ ಪುಸ್ತಕಗಳು ಪೂರೈಕೆ ಆಗಿಲ್ಲ. 4ನೇ ತರಗತಿಯಿಂದ 9ನೇ ತರಗತಿವರೆಗಿನ 12 ಅಭ್ಯಾಸ ಪುಸ್ತಕಗಳ ಪೈಕಿ ಕೇವಲ 2 ಅಭ್ಯಾಸ ಪುಸ್ತಕಗಳು ಮಾತ್ರ ಸರಬರಾಜಾಗಿದೆ. ಇನ್ನು 10 ಅಭ್ಯಾಸ ಪುಸ್ತಕಗಳು ಬರಬೇಕಾಗಿದೆ. ಇನ್ನು 8ನೇ, 9ನೇ ಮತ್ತು 10ನೇ ತರಗತಿಯ 42 ಶೀರ್ಷಿಕೆಗಳು ಬರಬೇಕಿತ್ತು. ಆದರೆ ಇಲ್ಲಿವರೆಗೂ 30 ಶೀರ್ಷಿಕೆ ಮಾತ್ರ ಬಂದಿದೆ. ಉರ್ದು ಮತ್ತು ಮರಾಠಿ ಭಾಷೆಯ ಹಲವು ತರಗತಿಯ ಪಠ್ಯ ಪುಸ್ತಕಗಳೇ ಇನ್ನೂ ಸರಬರಾಜಾಗಿಲ್ಲ. ಬಡವರ ಮಕ್ಕಳು ಕಲಿಯುವ ಸರ್ಕಾರಿ ಶಾಲೆಗಳ ಬಗ್ಗೆ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ತೋರಿಸ್ತಾ ಇರೋದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದ್ದು, ಶಿಕ್ಷಣ ಸಚಿವರು ಈ ವಿಷಯ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಎಲ್ಲಾ ಪುಸ್ತಕಗಳು ಪೂರೈಕೆ ಮಾಡಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನ ಪ್ರಸಿದ್ಧ ತಾಣಗಳಾದ ಮುಳ್ಳಯ್ಯನಗಿರಿ ಹಾಗೂ ಸೀತಾಳಯ್ಯನಗಿರಿಯಲ್ಲಿ ಕಸದ ಸಮಸ್ಯೆ ಶುರುವಾಗಿದೆ. ಪ್ರವಾಸಿಗರು ಎಲ್ಲೆಂದರಲ್ಲಿ ಕಸವನ್ನ ಎಸೆದು ಹೋಗ್ತಾ ಇದ್ದು, ಇದರಿಂದ ಪ್ರವಾಸಿ ತಾಣದ ಸೌಂದರ್ಯಕ್ಕೆ ಹಾನಿಯಾಗಿದೆ. ಈ ಹಿನ್ನೆಲೆ ಕಾಫಿ ಎಸ್ಟೇಟ್ನ ಸಿಬ್ಬಂದಿ ಮುಳ್ಳಯ್ಯನಗಿರಿ ಹಾಗೂ ಸೀತಾಳಯ್ಯನಗಿರಿ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ. ಎಲ್ಲೆಂದರಲ್ಲಿ ಕಸ ಹಾಕದಂತೆ ಪ್ರವಾಸಿಗರಿಗೂ ಮನವರಿಕೆ ಮಾಡಿದ್ದಾರೆ. ಇನ್ನು ಗಿರಿ ಪ್ರದೇಶದಲ್ಲಿ ನೀರಿನ ಬಾಟಲ್ ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ತರದಂತೆ ಜಿಲ್ಲಾಡಳಿತ ನಿರ್ಬಂಧಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.